ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅಂಗನವಾಡಿಯಲ್ಲಿ ಹಾಲಿನ ಪೌಡ್ರನ್ನು ಕೊಡ್ತಾರೆ. ಕೆಲವು ಮಕ್ಕಳಿಗೆ ಇದು ಇಷ್ಟ ಆಗೋದಿಲ್ಲ, ಇದರಲ್ಲಿ ಮಾಡಿರುವಂಥ ಹಾಲನ್ನು ಕುಡಿಯೋದಕ್ಕೆ. ಅದರ ಬದಲಾಗಿ ಈ ರೀತಿ ಸ್ವೀಟ್ ಮಾಡಿಕೊಡಿ, ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಕಪ್ನಲ್ಲಿ ನಾನು 3/4 ಕಪ್ಪಷ್ಟು ಹಾಲು ಪೌಡ್ರ್ ತೊಗೊಂಡಿದ್ದೀನಿ. ಜಾಸ್ತಿ ಮಾಡಬೇಕು ಅಂದರೆ ಬೇಕಾದರೆ ದೊಡ್ಡ ಸೈಜ್ನಲ್ಲಿ ನೀವು ಜಾಸ್ತಿ ತೊಗೋಬೋದು. ಈಗ ಇದನ್ನು ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಈ ಹಾಲು ಪೌಡ್ರನ್ನು ಸೇರಿಸ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕು. ನೋಡಿ, ನನ್ನ ಚಾನಲಲ್ಲಿ ಸುಮಾರು ನಾನು ಅಂಗನವಾಡಿ ಮಿಲ್ಕ್ ಪೌಡ್ರಿಂದ ಸ್ವೀಟ್ ರೆಸಿಪಿಗಳನ್ನ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಆದರೆ ಕೆಲವೊಂದು ಕಮೆಂಟ್ಗಳು ತುಂಬ ಬೇಜಾರು ಮಾಡೋ ಹಾಗೆ ಬಂದಿದೆ. ನಮ್ಮ ಮನೆಯಲ್ಲಿ ಕೂಡ ಸಣ್ಣ ಮಗು ಇರೋದರಿಂದ ಮಿಲ್ಕ್ ಪೌಡ್ರ್ ಸಿಕ್ಕಿದೆ. ಇದು ಬೇರೆ ರೀತಿಯಲ್ಲಿ ತೊಗೊಂಡು ಬಂದಿದ್ದಲ್ಲ. ಕೆಲವೊಂದು ಮಕ್ಕಳು ಇದನ್ನು ಕುಡಿಯೋದಿಲ್ಲ, ಹಾಲು ಮಾಡಿಕೊಟ್ರೆ ಅಂತ ಹೇಳಿದ್ದನ್ನು ಕೇಳಿದ್ದೀನಿ. ಏನು ಮಾಡೋದಪ್ಪ ಅಂತ ಇರ್ತಾರೆ. ಹಾಗಾಗಿ ಈ ಒಂದು ರೆಸಿಪಿನ ಮಾಡಿಕೊಡಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಲು ಪೌಡ್ರ್ ತೊಗೊಂಡಂತಹ ಕಪ್ನಲ್ಲೇ ಸಕ್ಕರೆ ತೊಗೊಳ್ತಾ ಇದ್ದೀನಿ. ನೋಡಿ, 3/4 ಕಪ್ಪಷ್ಟು ಹಾಲು ಪೌಡ್ರ್ ತೊಗೊಂಡಿದ್ದೆ. ಈಗ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 2 ಚಮಚ ಕಡಿಮೆ ಆಗಿರ್ಬೋದು. ಸಣ್ಣ ಚಮಚದಲ್ಲಿ 2 ಚಮಚ ಕಡಿಮೆ ತೊಗೊಂಡಿರ್ಬೋದು. ಬೇಕಂದರೆ ಸಮವಾಗಿ ಹಾಕೊಬೋದು. ಹಾಲು ಪೌಡ್ರು ಹಾಗೆ ಸಕ್ಕರೆ ನೀವು ಸಮವಾಗಿ ತೊಗೋಬೋದು. ನೋಡಿ, ಸಣ್ಣ ಉರಿಯನ್ನು ಇಟ್ಕೋಬೇಕು ಇದಕ್ಕೆ. ಮೀಡಿಯಮ್ ಫ್ಲೇಮ್ನಲ್ಲೂ ಬೇಡ, ಹೈ ಫ್ಲೇಮ್ನಲ್ಲೂ ಬೇಡ. ನೋಡಿ, ಸಕ್ಕರೆ ಸ್ವಲ್ಪ, ಇದಕ್ಕೆ ನೀರೇನೂ ಸೇರಿಸೋದು ಬೇಡ, ಕರಗ್ತಾ ಬರುತ್ತೆ. ಎತ್ತಿ ಸಣ್ಣ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷ ಸಕ್ಕರೆನ ಕರಗಿಸ್ಕೋಬೇಕು. ನೋಡಿ, ಸಕ್ಕರೆ ಕರಗ್ತಾ ಇದೆ. ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡ್ತಾ ಇದ್ದೀರಲ್ಲ. ನೋಡಿ, ಇಷ್ಟಾದರೆ ಸಾಕು. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಬರೋಣ. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದೇ ಸರಿ ನೀರನ್ನು ಹಾಕೋಬೇಡಿ, ಸ್ವಲ್ಪ ಗಂಟು ಆಗಿಬಿಡುತ್ತೆ. ಹೀಗೆ ನಿಧಾನಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಹಾಗೆ ಲೋ ಫ್ಲೇಮ್ನಲ್ಲಿ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ. ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಗಂಟುಗಳಾದರೆ ಈ ರೀತಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ತಾನಾಗೆ ಕರಗುತ್ತೆ. ಈ ಥರ ಶುಗರ್ ಕ್ಯಾರಮಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಂದರೆ ಬರ್ಫಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬೆಲ್ಲ ಹಾಕಿದ್ದೀವಿ ಅನಿಸುತ್ತೆ, ಆ ರೀತಿ ಕಲರ್ ಬರುತ್ತೆ. ನೋಡಿ, ಸಿರಪ್ಗೆ ಸೇರಿಸ್ಕೊಂಡಿದ್ದೀನಿ ಹಾಲು ಪೌಡ್ರನ್ನು. ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ರೀತಿ ಸಣ್ಣ ಉರಿಯನ್ನು ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದಿಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ 3ರಿಂದ 4 ನಿಮಿಷ ಚೆನ್ನಾಗಿ ಬಿಡದೆ ಕೈ ಆಡ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ, ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇದ್ದಿರಲ್ಲ. ಜಾಸ್ತಿ ತುಪ್ಪನೂ ಕೂಡ ಹಾಕಿಲ್ಲ ನಾನಿಲ್ಲಿ. 1 ಚಮಚದಷ್ಟು ತುಪ್ಪ ಹಾಕಿರೋದು. ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ ಬೇಡ. ಹಾಲು ಪೌಡರು, ಸಕ್ಕರೆ ಇಷ್ಟಿದ್ರೆ ಸಾಕಾಗತ್ತೆ. 1 ಚಮಚದಷ್ಟು ತುಪ್ಪ ಬಳಸಿದ್ದೀನಿ ಅಷ್ಟೇ. ನೋಡಿ, ಗಟ್ಟಿ ಆಗ್ತಾ ಇದೆ. ಇಷ್ಟು ಗಟ್ಟಿ ಆದರೆ ಸಾಕು. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ತಟ್ಟೆ ತುಂಬ ಸವರ್ಕೊಳ್ಳೋಣ. ನೋಡಿ, ಇದು ಮುದ್ದೆ ರೀತಿಯಾಗಿ ಬಾಣಲೆನ ಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಒಂದುಗೂಡ್ತಾ ಇದೆ. ಈಗ ಇದನ್ನು ತುಪ್ಪ ಸವರ್ಕೊಂಡಿರುವಂತಹ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಇದನ್ನು ನೋಡ್ತಾ ಇದ್ದರೆ ಬೇರೆ ಯಾವುದಾದ್ರೂ ಕಲರ್ ಸೇರಿಸಿದ್ದೀವೇನೋ ಅನಿಸುತ್ತೆ. ಆದರೆ ಶುಗರ್ ಕ್ಯಾರಮಲ್ ಮಾಡ್ಕೊಂಡಿರೋದ್ರಿಂದ ಬರ್ಫಿ ಒಳ್ಳೆ ಕಲರ್ ಬಂದಿದೆ. ಈಗ ಇದೊಂದು ಪ್ಲೇಟಿಗೆ ಹಾಕ್ಕೊಂಡು 1 ಚಮಚದ ಸಹಾಯದಿಂದ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಈ ರೀತಿ ಮಾಡಿಕೊಡ್ಬೋದು. ಜಾಸ್ತಿ ಖರ್ಚು ಇಲ್ಲ. ತುಂಬ ಸಿಂಪಲ್ಲಾಗಿ ಬರ್ಫಿ ರೆಡಿ ಆಗುತ್ತೆ. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು 1-2 ಗಂಟೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತಣ್ಣಗಾಗಿದೆ. ಈಗ ಇದನ್ನು ನಮಗೆ ಬೇಕಾದಂತಹ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ಈ ಸ್ವೀಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ. ಒಂದು 10 ನಿಮಿಷದೊಳಗೆಲ್ಲ ಈ ಸ್ವೀಟ್ ಬೇಗನೆ ರೆಡಿ ಆಗಿಬಿಡುತ್ತೆ. ನಿಮಗೆ ಬೇಕಾದಂಥ ಶೇಪ್ನಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಈಗ ಮಿಲ್ಕ್ ಪೌಡ್ರಿಂದ ನಾನು ಧಾರವಾಡ ಪೇಡ ಮಾಡಿದ್ದೀನಿ. ಹಾಗೆ ಮಿಲ್ಕ್ ಪೌಡ್ರು ಕೇಕ್ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು. ಇಷ್ಟ ಇರೋರು ನನ್ನ ಚಾನಲ್ನಲ್ಲಿ ಹೋಗಿ ನೋಡಬಹುದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.